ಇನ್ನು ಹಾಸನದಲ್ಲಿ ರೇವಣ್ಣ ವರ್ಸಸ್ ಜಿಲ್ಲಾಧಿಕಾರಿಯ ಟಾಕ್ ಫೈಟ್. ಗ್ರಾಮ ಪಂಚಾಯಿತಿ ಮೀಸಲು ನಿಗದಿ ಪಟ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಾಗ್ಯುದ್ಧ. ಈ ಡಿಸಿಯನ್ನು ಎಲ್ಲಿಂದ ಹಿಡ್ಕೊಂಡು ಬಂದ್ರಿ ಅಂತೆಲ್ಲ ಹೇಳಿದ್ರು ರೇವಣ್ಣ ಆಡಿದ ಈ ಮಾತಿಗೆ ಡಿಸಿ ಲತಾ ಕುಮಾರಿ ಕಿಡಿಕಾರಿದ್ದಾರೆ. ಶಿಕ್ಷಣ ಪಡೆದರೆ ಗೌರವ ಸಿಗುತ್ತೆ ಅಂತ ನಾವು ಶಿಕ್ಷಣ ಪಡ್ಕೊಂಡ್ವಿ, ಉನ್ನತ ಹುದ್ದೆ ಪಡೆದರೆ ಗೌರವ ಸಿಗುತ್ತೆ ಅಂತ ಡಿಸಿ ಆದ್ವಿ. ಆದ್ರೆ ಡಿಸಿ ಹುದ್ದೆಗೂ ಇವರು ಗೌರವ ಕೊಡಲ್ಲ ಅಂತಂದ್ರೆ ಇನ್ಯಾರಿಗೆ ಕೊಡ್ತೀರಾ? ಈ ರೀತಿ ಹಗುರವಾಗಿ ತುಚ್ಛವಾಗಿ ಮಾತನಾಡೋದು ಸರಿಯಲ್ಲ. ಕಾನೂನು ವ್ಯಾಪ್ತಿಯಲ್ಲೇ ಮೀಸಲನ್ನ ಪ್ರಕಟಿಸಿದೀವಿ ಅಂತ ಮಾಜಿ ಸಚಿವ ರೇವಣ್ಣ ಅವರಿಗೆ ಹಾಸನ ಡಿಸಿ ತೆರಿಗೆ ಕೊಟ್ಟಿದ್ದಾರೆ. ಇನ್ನು ಡಿಸಿ ಮಾತಿಗೆ ರೇವಣ್ಣ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಇವರು IAS ಮಾಡಿರ್ಬೋದು, ನಾನು 2 ಲಕ್ಷ ಜನರ ಕೂಲಿ ಮಾಡ್ತಾ ಇದ್ದೀನಿ, ನನಗೆ ಗೌರವ ಕೊಡೋದು ಬೇಡ, ಬೇರೆ ಅಧಿಕಾರಿಗಳನ್ನು ಗೌರವಿಸಿ, ಬೇಕಿದ್ರೆ ಇನ್ನೂ 1 ವರ್ಷ ಇವರೇ ಡಿಸಿ ಆಗಲಿ, ಒಬ್ಬ ರಾಜಕಾರಣಿ ಹೇಳಿದ ಹಾಗೆ ಮೀಸಲು ಪಟ್ಟಿಯನ್ನು ಇವರು ಮಾಡಿದ್ದಾರೆ ಅಂತ ಈ ಬಗ್ಗೆ ಹಾಸನಾಂಬೆ ಎದುರು ಬಂದು ಆಣೆ ಪ್ರಮಾಣ ಮಾಡಲಿ ಅಂತ ಡಿಸಿಗೆ ಲತಾ ಕುಮಾರಿ ಅವರು HD ರೇವಣ್ಣ ಹಾಕಿರೋದು ಸವಾಲ್ನ. ದರ್ಪ ಎಷ್ಟು ದಿನ ಮಾಡ್ತಾರ್ರಿ? ಈ ದರ್ಪಗೆಲ್ಲ ಹೆದರಿಕೆತೀನಿ ಅಂತ ತಿಳ್ಕೊಂಡಿದ್ರೆ ಆ ಜಿಲ್ಲಾಧಿಕಾರಿಗಳಿಗೇನೋ ಸರ್ಕಾರದ ನನಗೆ ಕುಮ್ಮಕ್ಕ ಐತೆ, ದರ್ಪ ನಾನು ಮಾಡ್ತೀನಿ, ಅದೇನು ದರ್ಪ ಮಾಡ್ತಾರೆ ನೋಡೋಣ. ಇಂಥವೆಲ್ಲ ನಾನು ನೋಡಿಬಿಟ್ಟಿರೋರು. ನಾನು 30 ವರ್ಷ ಶಾಸಕರಾಗಿ ಕೆಲಸ ಮಾಡಿದ್ದೀನಿ. ಇಂಥ ಜಿಲ್ಲಾಧಿಕಾರಿ ನೋಡಲಿಲ್ಲ. ಅದೆಲ್ಲಿಂದ ಹಿಡ್ಕೊಂಬಂದವರು ಗೊತ್ತಿಲ್ಲ. ಈ ಜಿಲ್ಲಾಧಿಕಾರಿನ ಮಾನ್ಯ ಶಾಸಕರು, ತುಂಬ ಹಿರಿಯ ಮಾಜಿ ಸಚಿವರು, ಹಿರಿಯ ರಾಜಕಾರಣಿಗಳು, ಅನುಭವಿಗಳು, ಸಮಾಜದಲ್ಲಿ ಒಂದು ಸಂದೇಶ ಹೋಗ್ತದೆ. ವೈಯಕ್ತಿಕವಾಗಿ, ಮಾನಸಿಕವಾಗಿ, ಹಗುರವಾಗಿ ಒಬ್ಬ ಅಧಿಕಾರಿ ಬಗ್ಗೆ, ಜಿಲ್ಲಾಧಿಕಾರಿಗಳ ಬಗ್ಗೆ ಮಾತಾಡೋದು ಅವರ ಘನತೆಗೆ ನಿಜವಾಗ್ಲೂ ತಕ್ಕದ್ದಲ್ಲ. ಯಾವುದೇ ಅಧಿಕಾರಿ ಇರ್ಬೋದು. ಆ ವಿಷಯದಲ್ಲಿ ನೋಡಿ, ಅಧಿಕಾರಿಗಳು ತಪ್ಪು ಮಾಡಿದರೆ ಅದಕ್ಕೆ ಕಾನೂನಾತ್ಮಕ ಕ್ರಮಗಳನ್ನು ವಹಿಸಲಿಕ್ಕೆ ಎಲ್ಲ ಅವಕಾಶ ಉಂಟು. ದಯವಿಟ್ಟು ಅದನ್ನು ಅವರು ಉಪಯೋಗಿಸಬಹುದು. ಅದು ಬಿಟ್ಟು ವೈಯಕ್ತಿಕ ನೋಡ್ರಿ ಎಂಥ ಶಬ್ದಗಳನ್ನು ಬಳಸಿದ್ದಾರೆ ಅಂದರೆ ನಿಜವಾಗ್ಲೂ ಅದು ತುಂಬಾ ನಮಗೆ ನೋವನ್ನು ಉಂಟು ಮಾಡಿದೆ. ಒಬ್ಬ ಅಧಿಕಾರಿ ನೋಡಿ, ನಾವು ಚಿಕ್ಕವರಿದ್ದಾಗ ಅಂದ್ಕೊಂಡಿದ್ವಿ ಶಿಕ್ಷಣ ಪಡೆದರೆ ಗೌರವ ಕೊಡ್ತಾರೆ ಸಮಾಜದಲ್ಲಿ. ಶಿಕ್ಷಣ ತಗೊಂಡ್ವಿ, ಒಳ್ಳೆ ಉನ್ನತ ಅಧಿಕಾರಿ ಆದರೆ ಗೌರವ ಕೊಡ್ತಾರೆ. ಜಿಲ್ಲಾಧಿಕಾರಿ ಅಂತ ಉನ್ನತ ಅಧಿಕಾರಿ ಸ್ಥಾನದಲ್ಲಿ ಇದ್ರೂ ಸಹ ಅಗೌರವವಾಗಿ ಮಾತಾಡ್ತಾರೆ ಅಂದರೆ ಮತ್ತೆ ಇನ್ನು ಯಾವ ಸ್ಥಾನದಲ್ಲಿ ಇದ್ದರೆ ಗೌರವ ಸಿಗುತ್ತೆ ನಮಗೆ? ನಾವೇನಾದ್ರು ತಪ್ಪು ಮಾಡಿದರೆ ತಿಳಿಸಿ ನಮಗೆ. ಖಂಡಿತವಾಗಿ ನಾನು ಕಾನೂನಿನ ಚೌಕಟ್ಟನ್ನು ಹೊರತುಪಡಿಸಿ ನಾವು ಕೆಲಸ ಮಾಡೋಕ್ಕೆ ಬರೋದಿಲ್ಲ. ನಾನು ಅಂತಲ್ಲ, ಯಾವ ಅಧಿಕಾರಿಗಳು ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಉತ್ತರವನ್ನು ಕೊಡಬೇಕಾಗ್ತದೆ. ನಾವೆಲ್ಲ ಬದ್ಧತೆಯಿಂದ ಕೆಲಸ ಮಾಡಬೇಕಾಗ್ತದೆ. ನಮಗೆಲ್ಲ ಒಂದು ನಿಯಮಗಳಿದೆ. ಆ ನಿಯಮದ ಚೌಕಟ್ಟಿನಲ್ಲೇ ನಾವು ಕೆಲಸ ಮಾಡೋದು ಸಹ. ಅದನ್ನು ಹೊರತಾಗಿ ನಾನೇನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಬಟ್ ಕೋರ್ಕೊಳ್ತೇನೆ, ಈ ಥರ ಮಾತಾಡೋದು ಖಂಡಿತ ತಪ್ಪು. ಯಾಕಂದರೆ ಇದು ಏನಾಗ್ತದೆ, ಒಂದು ಸಂದೇಶ ಏನು ಹೋಗ್ತದೆ, ಒಬ್ಬ ಜಿಲ್ಲಾಧಿಕಾರಿಗಳಿಗೆ ಇಷ್ಟು ಹಗುರವಾಗಿ, ಇಷ್ಟು ಕೆಟ್ಟದಾಗಿ, ಇಷ್ಟು ಕೀಳಮಟ್ಟದಲ್ಲಿ ಎಲ್ಲಿಂದ ಹಿಡ್ಕೊಂಡು ಬಂದಿದ್ದಾರ್ರಿ? ನಾವು ಸಂವಿಧಾನಾತ್ಮಕವಾಗಿ ಒಂದು ಸಮಾನತೆಯಲ್ಲಿ ಸಂವಿಧಾನಾತ್ಮಕವಾಗಿ ಬಂದಿರೋ ಹಕ್ಕು ಇದು ನಮಗೆ. ಯಾರು ಬಂದು ನಮ್ಮನ್ನು ಕರೆದು ತಂದು ಇಲ್ಲಿ ಎಲ್ಲಿಂದನೋ ಹಿಡಿದು ಬಂದು ಕೂಡಿಸಿಲ್ಲ ಇಲ್ಲಿ ನಮಗೆ ಈ ಸ್ಥಾನಕ್ಕೆ ಬರುವಾಗ ನಮ್ಮದೇ ಆದ ಒಂದು ಹೋರಾಟ ಇದೆ, ನಮ್ಮದೇ ಆದ ಒಂದು ಸ್ಟ್ರಗಲ್ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅವರು. ಈ ರೀತಿ ಕೀಳಮಟ್ಟದಲ್ಲಿ ಮಾತಾಡಿದ್ರೆ ಏನು ನೋಡಿ, ನನಗೆ ಎಷ್ಟೋ ಅಧಿಕಾರಿಗಳು ಹೇಳ್ತಾರೆ, ಅವರ ಬಗ್ಗೆ ಭಯ ಬೀಳ್ತಾರೆ ಮಾತಾಡಲಿಕ್ಕೆ, ಬರವಣಿಗೆಯಲ್ಲಿ ಕೊಡಲಿಕ್ಕೆ ಇದು ಮಾಡ್ತಾರೆ. ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಒಬ್ಬ ಅಧಿಕಾರಿಯನ್ನು ಅಷ್ಟು ಹೀನಾಯವಾಗಿ ಕೀಳಮಟ್ಟದಲ್ಲಿ ಮಾತಾಡ್ತಾರೆ ಅಂದರೆ ತಪ್ಪು ಅಲ್ಲ ಇದು? ಯಾವ ಮೆಸೇಜ್ ಹೋಗ್ತದೆ ಸಂದೇಶ ಸಮಾಜಕ್ಕೆ? ಜಿಲ್ಲಾಧಿಕಾರಿಗಳು ನಮಗೆ ಗೌರವ ಕೊಡೋದು ಬೇಡ, ನಾನು ಗೌರವ ಕೊಡಿ ಅಂತ ಅವ್ರು ಅಲ್ಲಿ ಹೋದರೆ, ಸಣ್ಣ ಪುಟ್ಟ ಆಫೀಸರ್ಸ್ಗಳಿಗೆ ಹೋದರೆ ದಯಮಾಡಿ ಕೇಳಿ, ಯಾರು ಯಾವ ರೀತಿ ನಡ್ಕೋತಾರೆ. ಬೆಳಗ್ಗೆ ಕೂರಿಸ್ಕೊಳ್ಳೋದು 4 ಗಂಟೆ 5 ಗಂಟೆ 6 ಗಂಟೆ ದಿನ ಎಲ್ಲ ಅಧಿಕಾರಿಗಳು ಇಲ್ಲ ಅಂತ ಹೇಳ್ಬಿಟ್ಟು ಆಸ್ಥಾನದ ಮುಂದೆ ಸತ್ಯ ಮಾಡಿಬಿಡ್ಲಿ, ನಾನು ಕೂರಿಸ್ಕೊಳ್ಳೋದಿಲ್ಲ ದಿನ ಕಳಿಸಿ ಅಂತ. ಅಧಿಕಾರಿಗಳಿಗೆ ಎಷ್ಟು ನೋವು ಕೊಡ್ತಾವ್ರೆ ಗೊತ್ತೇನ್ರಿ? ನನಗೇನು ರೀ, ಇವರೇ ಇರಬೇಕು ಇನ್ನೂ 1-1/4 ವರ್ಷ, ನಾನು ಚೇಂಜ್ ಮಾಡಿ ಅಂತ ಸರ್ಕಾರ ಹೇಳಲ್ಲ. ಹೋದರೆ ಅಧಿಕಾರಿ ಆಚೆಗೆ ಹೋಗುವಂತ ಹೇಳಿದ್ರೆ ಇಲ್ವೇ ಯಾರವೇ ಏಕವಚನದಲ್ಲಿ ಅವ್ರನ್ನ ನನಗೆ ಹೇಳ್ಬಿಡ್ಲಿ. ಆ ಗುಮಾಸ್ತರುಗಳನ್ನ ಎಷ್ಟು ನರಕಯಾತನೆ ಮಾಡ್ತಾವ್ರೆ ಅಂದರೆ